ವೆಲ್ಕಮ್ ಬ್ಯಾಕ್. ಈ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗದೆ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಾಮಂಡಲಾಗ್ತಿದ್ದಾರೋ ಇದಕ್ಕೆ ಕೌಂಟರ್ ಪ್ರಿಯಾಂಕ್ ಖರ್ಗೆ ನೀಡುತ್ತಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ದುಡ್ಡು ಹಾಕಿಲ್ಲ ಅಂದ್ರೆ ಹಾಕ್ತಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ಬಿಜೆಪಿಯವರಿಗೆ ಚರ್ಚೆ ಮಾಡೋಕೆ ಬೇರೆ ವಿಚಾರ ಇಲ್ಲ, ಹೀಗಾಗೇನೆ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವಾಗ ಏನೇ ಗೊಂದಲ ಇದ್ರೂ ಅದಕ್ಕೆ ಮುಖ್ಯಮಂತ್ರಿ ಹಾಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರೂ ಆಗಿರ್ಲಿಲ್ಲ ಅಂದ್ರೆ ದೇ ವಿಲ್ ಪಾವತಿ ಮಾಡ್ತಾರೆ. ಅದಕ್ಕೇನ್ ಆಮೇಲೆ ಎಲ್ಲೂ ಕೂಡ ನಾವು ಕೊಟ್ಟಿದೀವಿ ಕೊಟ್ಟಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಆಗಸ್ಟ್ ತನಕ ಕೊಟ್ಟಿದೀವಿ. ಅದು ಫೆಬ್ರವರಿ ಮಾರ್ಚ್ದಿನಿದೆ. ಮಾನ್ಯ ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಆಮೇಲೆ ಇವರಿಗೆ ಗ್ಯಾರಂಟಿ ಕೊಡ್ಲೇಬಾರ್ದಂತ ಇತ್ತಲ್ಲ ಬಿಜೆಪಿಗೆ, ಅದೇನಾದ್ರೂ ದುಡ್ಡು ಹೊಡ್ಕೊಳಕ್ ಆಗ್ತದೇನ್ರಿ? ಅದು ಡಿಬಿಟಿ ಅಲ್ವಾ? ಸುಮ್ನೆ ನೋಡಿ, ಇಶ್ಯೂ ಇಲ್ಲ. ಇವತ್ತು ಒಂದು ವಾರ ಆಯ್ತು. ಒಂದು ಇಶ್ಯೂ ಬಗ್ಗೆ ಏನಾದ್ರೂ ಧ್ವನಿ ಎತ್ತಕ್ ಸಾಧ್ಯ ಆಗಿದೆ ಅವರಿಗೆ? ಸುಮ್ನೆ ಇರ್ಲಾರ್ದ ಇಶ್ಯೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆಗ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಕಸ್ಮಾತ್ ಏನಾದ್ರೂ ಕೊಟ್ಟಿರ್ಲಿಲ್ಲ ಅಂದ್ರೆ ಕೊಡ್ತಾರಂತ. ವಾಟ್ ಇಸ್ ದ ಆಂಬಿಗ್ವಿಟಿ ಏನಿದೆ ಇದರಲ್ಲಿ? ಮುಖ್ಯಮಂತ್ರಿ ವೆಲ್ಕಮ್ ಬ್ಯಾಕ್. ಈ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗದೆ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಾಮಂಡಲಾಗ್ತಿದ್ದಾರೋ ಇದಕ್ಕೆ ಕೌಂಟರ್ ಪ್ರಿಯಾಂಕ್ ಖರ್ಗೆ ನೀಡುತ್ತಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ದುಡ್ಡು ಹಾಕಿಲ್ಲ ಅಂದ್ರೆ ಹಾಕ್ತಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ಬಿಜೆಪಿಯವರಿಗೆ ಚರ್ಚೆ ಮಾಡೋಕೆ ಬೇರೆ ವಿಚಾರ ಇಲ್ಲ, ಹೀಗಾಗೇನೆ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವಾಗ ಏನೇ ಗೊಂದಲ ಇದ್ರೂ ಅದಕ್ಕೆ ಮುಖ್ಯಮಂತ್ರಿ ಹಾಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರೂ ಆಗಿರ್ಲಿಲ್ಲ ಅಂದ್ರೆ ದೇ ವಿಲ್ ಪಾವತಿ ಮಾಡ್ತಾರೆ. ಅದಕ್ಕೇನ್ ಆಮೇಲೆ ಎಲ್ಲೂ ಕೂಡ ನಾವು ಕೊಟ್ಟಿದೀವಿ ಕೊಟ್ಟಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಆಗಸ್ಟ್ ತನಕ ಕೊಟ್ಟಿದೀವಿ. ಅದು ಫೆಬ್ರವರಿ ಮಾರ್ಚ್ದಿನಿದೆ. ಮಾನ್ಯ ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಆಮೇಲೆ ಇವರಿಗೆ ಗ್ಯಾರಂಟಿ ಕೊಡ್ಲೇಬಾರ್ದಂತ ಇತ್ತಲ್ಲ ಬಿಜೆಪಿಗೆ, ಅದೇನಾದ್ರೂ ದುಡ್ಡು ಹೊಡ್ಕೊಳಕ್ ಆಗ್ತದೇನ್ರಿ? ಅದು ಡಿಬಿಟಿ ಅಲ್ವಾ? ಸುಮ್ನೆ ನೋಡಿ, ಇಶ್ಯೂ ಇಲ್ಲ. ಇವತ್ತು ಒಂದು ವಾರ ಆಯ್ತು. ಒಂದು ಇಶ್ಯೂ ಬಗ್ಗೆ ಏನಾದ್ರೂ ಧ್ವನಿ ಎತ್ತಕ್ ಸಾಧ್ಯ ಆಗಿದೆ ಅವರಿಗೆ? ಸುಮ್ನೆ ಇರ್ಲಾರ್ದ ಇಶ್ಯೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆಗ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಕಸ್ಮಾತ್ ಏನಾದ್ರೂ ಕೊಟ್ಟಿರ್ಲಿಲ್ಲ ಅಂದ್ರೆ ಕೊಡ್ತಾರಂತ. ವಾಟ್ ಇಸ್ ದ ಆಂಬಿಗ್ವಿಟಿ ಏನಿದೆ ಇದರಲ್ಲಿ? ಮುಖ್ಯಮಂತ್ರಿ ವೆಲ್ಕಮ್ ಬ್ಯಾಕ್. ಈ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗದೆ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಾಮಂಡಲಾಗ್ತಿದ್ದಾರೋ ಇದಕ್ಕೆ ಕೌಂಟರ್ ಪ್ರಿಯಾಂಕ್ ಖರ್ಗೆ ನೀಡುತ್ತಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ದುಡ್ಡು ಹಾಕಿಲ್ಲ ಅಂದ್ರೆ ಹಾಕ್ತಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ಬಿಜೆಪಿಯವರಿಗೆ ಚರ್ಚೆ ಮಾಡೋಕೆ ಬೇರೆ ವಿಚಾರ ಇಲ್ಲ, ಹೀಗಾಗೇನೆ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವಾಗ ಏನೇ ಗೊಂದಲ ಇದ್ರೂ ಅದಕ್ಕೆ ಮುಖ್ಯಮಂತ್ರಿ ಹಾಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರೂ ಆಗಿರ್ಲಿಲ್ಲ ಅಂದ್ರೆ ದೇ ವಿಲ್ ಪಾವತಿ ಮಾಡ್ತಾರೆ. ಅದಕ್ಕೇನ್ ಆಮೇಲೆ ಎಲ್ಲೂ ಕೂಡ ನಾವು ಕೊಟ್ಟಿದೀವಿ ಕೊಟ್ಟಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಆಗಸ್ಟ್ ತನಕ ಕೊಟ್ಟಿದೀವಿ. ಅದು ಫೆಬ್ರವರಿ ಮಾರ್ಚ್ದಿನಿದೆ. ಮಾನ್ಯ ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಆಮೇಲೆ ಇವರಿಗೆ ಗ್ಯಾರಂಟಿ ಕೊಡ್ಲೇಬಾರ್ದಂತ ಇತ್ತಲ್ಲ ಬಿಜೆಪಿಗೆ, ಅದೇನಾದ್ರೂ ದುಡ್ಡು ಹೊಡ್ಕೊಳಕ್ ಆಗ್ತದೇನ್ರಿ? ಅದು ಡಿಬಿಟಿ ಅಲ್ವಾ? ಸುಮ್ನೆ ನೋಡಿ, ಇಶ್ಯೂ ಇಲ್ಲ. ಇವತ್ತು ಒಂದು ವಾರ ಆಯ್ತು. ಒಂದು ಇಶ್ಯೂ ಬಗ್ಗೆ ಏನಾದ್ರೂ ಧ್ವನಿ ಎತ್ತಕ್ ಸಾಧ್ಯ ಆಗಿದೆ ಅವರಿಗೆ? ಸುಮ್ನೆ ಇರ್ಲಾರ್ದ ಇಶ್ಯೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆಗ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಕಸ್ಮಾತ್ ಏನಾದ್ರೂ ಕೊಟ್ಟಿರ್ಲಿಲ್ಲ ಅಂದ್ರೆ ಕೊಡ್ತಾರಂತ. ವಾಟ್ ಇಸ್ ದ ಆಂಬಿಗ್ವಿಟಿ ಏನಿದೆ ಇದರಲ್ಲಿ? ಮುಖ್ಯಮಂತ್ರಿ
ವೆಲ್ಕಮ್ ಬ್ಯಾಕ್. ಈ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗದೆ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾಗ್ತಿದ್ದಾರೋ ಇದಕ್ಕೆ ಕೌಂಟರ್ ಪ್ರಿಯಾಂಕ್ ಖರ್ಗೆ ನೀಡುತ್ತಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ದುಡ್ಡು ಹಾಕಿಲ್ಲ ಅಂದ್ರೆ ಹಾಕ್ತಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ಬಿಜೆಪಿಯವರಿಗೆ ಚರ್ಚೆ ಮಾಡೋಕೆ ಬೇರೆ ವಿಚಾರ ಇಲ್ಲ, ಹೀಗಾಗೇನೆ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವಾಗ ಏನೇ ಗೊಂದಲ ಇದ್ರೂ ಅದಕ್ಕೆ ಮುಖ್ಯಮಂತ್ರಿ ಹಾಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರೂ ಆಗಿರ್ಲಿಲ್ಲ ಅಂದ್ರೆ ದೇ ವಿಲ್ ಪಾವತಿ ಮಾಡ್ತಾರೆ. ಅದಕ್ಕೇನ್ ಆಮೇಲೆ ಎಲ್ಲೂ ಕೂಡ ನಾವು ಕೊಟ್ಟಿದೀವಿ ಕೊಟ್ಟಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಆಗಸ್ಟ್ ತನಕ ಕೊಟ್ಟಿದೀವಿ. ಅದು ಫೆಬ್ರವರಿ ಮಾರ್ಚ್ದಿನಿದೆ. ಮಾನ್ಯ ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಆಮೇಲೆ ಇವರಿಗೆ ಗ್ಯಾರಂಟಿ ಕೊಡ್ಲೇಬಾರ್ದಂತ ಇತ್ತಲ್ಲ ಬಿಜೆಪಿಗೆ, ಅದೇನಾದ್ರೂ ದುಡ್ಡು ಹೊಡ್ಕೊಳಕ್ ಆಗ್ತದೇನ್ರಿ? ಅದು ಡಿಬಿಟಿ ಅಲ್ವಾ? ಸುಮ್ನೆ ನೋಡಿ, ಇಶ್ಯೂ ಇಲ್ಲ. ಇವತ್ತು ಒಂದು ವಾರ ಆಯ್ತು. ಒಂದು ಇಶ್ಯೂ ಬಗ್ಗೆ ಏನಾದ್ರೂ ಧ್ವನಿ ಎತ್ತಕ್ ಸಾಧ್ಯ ಆಗಿದೆ ಅವರಿಗೆ? ಸುಮ್ನೆ ಇರ್ಲಾರ್ದ ಇಶ್ಯೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆಗ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಕಸ್ಮಾತ್ ಏನಾದ್ರೂ ಕೊಟ್ಟಿರ್ಲಿಲ್ಲ ಅಂದ್ರೆ ಕೊಡ್ತಾರಂತ. ವಾಟ್ ಇಸ್ ದ ಆಂಬಿಗ್ವಿಟಿ ಏನಿದೆ ಇದರಲ್ಲಿ? ಮುಖ್ಯಮಂತ್ರಿ ವೆಲ್ಕಮ್ ಬ್ಯಾಕ್. ಈ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗದೆ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾಗ್ತಿದ್ದಾರೋ ಇದಕ್ಕೆ ಕೌಂಟರ್ ಪ್ರಿಯಾಂಕ್ ಖರ್ಗೆ ನೀಡುತ್ತಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ದುಡ್ಡು ಹಾಕಿಲ್ಲ ಅಂದ್ರೆ ಹಾಕ್ತಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ಬಿಜೆಪಿಯವರಿಗೆ ಚರ್ಚೆ ಮಾಡೋಕೆ ಬೇರೆ ವಿಚಾರ ಇಲ್ಲ, ಹೀಗಾಗೇನೆ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವಾಗ ಏನೇ ಗೊಂದಲ ಇದ್ರೂ ಅದಕ್ಕೆ ಮುಖ್ಯಮಂತ್ರಿ ಹಾಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರೂ ಆಗಿರ್ಲಿಲ್ಲ ಅಂದ್ರೆ ದೇ ವಿಲ್ ಪಾವತಿ ಮಾಡ್ತಾರೆ. ಅದಕ್ಕೇನ್ ಆಮೇಲೆ ಎಲ್ಲೂ ಕೂಡ ನಾವು ಕೊಟ್ಟಿದೀವಿ ಕೊಟ್ಟಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಆಗಸ್ಟ್ ತನಕ ಕೊಟ್ಟಿದೀವಿ. ಅದು ಫೆಬ್ರವರಿ ಮಾರ್ಚ್ದಿನಿದೆ. ಮಾನ್ಯ ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಆಮೇಲೆ ಇವರಿಗೆ ಗ್ಯಾರಂಟಿ ಕೊಡ್ಲೇಬಾರ್ದಂತ ಇತ್ತಲ್ಲ ಬಿಜೆಪಿಗೆ, ಅದೇನಾದ್ರೂ ದುಡ್ಡು ಹೊಡ್ಕೊಳಕ್ ಆಗ್ತದೇನ್ರಿ? ಅದು ಡಿಬಿಟಿ ಅಲ್ವಾ? ಸುಮ್ನೆ ನೋಡಿ, ಇಶ್ಯೂ ಇಲ್ಲ. ಇವತ್ತು ಒಂದು ವಾರ ಆಯ್ತು. ಒಂದು ಇಶ್ಯೂ ಬಗ್ಗೆ ಏನಾದ್ರೂ ಧ್ವನಿ ಎತ್ತಕ್ ಸಾಧ್ಯ ಆಗಿದೆ ಅವರಿಗೆ? ಸುಮ್ನೆ ಇರ್ಲಾರ್ದ ಇಶ್ಯೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆಗ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಕಸ್ಮಾತ್ ಏನಾದ್ರೂ ಕೊಟ್ಟಿರ್ಲಿಲ್ಲ ಅಂದ್ರೆ ಕೊಡ್ತಾರಂತ. ವಾಟ್ ಇಸ್ ದ ಆಂಬಿಗ್ವಿಟಿ ಏನಿದೆ ಇದರಲ್ಲಿ? ಮುಖ್ಯಮಂತ್ರಿ